ಸತ್ಸಾದ ಮುಗಿಸ್ಕೊಂಡು ಇಲ್ಲೇ ಬೆಂಗಳೂರವ್ರಿಗೂ ಇರಲ್ಲ, ಸತ್ಸಾದ ಮುಗಿಸ್ಕೊಂಡು ರಾಯಗಢ ಕಡೆ ಹೊಲ್ಟ್ವಿ. ನೋಡೋಣ, ರಾಕಿದು ಟೈರು ಪಂಚರ್ ಆಗಿ ಒಂದು ಸೈಡ್ ಫುಲ್ ಸೌದೋಗ್ಬಿಟ್ಟಿದೆ. ಯಾಕೆ ಮಹಾಬಲೇಶ್ವರಲ್ಲೇ ಆಗಿರೋದು, ಅಲ್ಲಿಂದ ನಾವು ಇಲ್ಲಿ ತನಕ ಬಂದ್ವಲ್ಲ 80 ಕಿಲೋಮೀಟ್ರ್ ನೋಡಿಕೊಂಡೇ ಇಲ್ಲ, ಫುಲ್ಲು ಪಂಚರ್ ಆಗ್ಬಿಟ್ಟಿತ್ತು. ಅದೇ ನಾನೇ ಮಚ್ಚಿ. ಅಯ್ಯಪ್ಪ, ಹೋಗ್ತಾ ಇದ್ದೀವಿ, ನೋಡೋಣ. ರಾಯಗಢ ಅಲ್ಲಿ ಯಾರೋ ಸಿಕ್ಕಿದ್ರು, ರಾಯಗಢ ಅವರೇನೆ. 2,500 ಸ್ಟೆಪ್ಸ್ ಅಂತೆ ಒಂದು ಸೈಡು, 2 ಅವರ್ ಬೇಕಂತೆ. ನೋಡೋಣ, ರಾಕಿ ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂತ ಅಂದ. ಸರಿ ಆಯಿತು ಅಂತ ಅಂದ್ವಿ. ಯಪ್ಪ, ಬೆಂಗಳೂರವರು ರತ್ನಗಿರಿ ಮಲ್ಲೇಶ್ವರ ಎಲ್ಲ ನೋಡಿಕೊಂಡು ಬಂದವ್ರಂತ ಈ ಕಡೆ. ಈಗ ಅದಕ್ಕೆ ಆಗಲ್ಲ ಅಂತ ಅಂಬೋಲಿ ಕಡೆ ಹೋಗ್ತಾರಂತೆ ಅಷ್ಟೇ. ಮಹಾಬಲೇಶ್ವರ ಬಗ್ಗೆ ಕೇಳಿದ್ರು, ನಾವು ಸಜೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಯಪ್ಪ 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 ಯಪ್ಪ, ಎಂಥ ಜಾಗದಾಗ ಕ್ರಿಕೆಟ್ ಆಡ್ತಾವ್ರು ಗುರು. ವಾವ್ ವಾವ್, ಯಪ್ಪ. ಸರಿ, ಮೇನ್ ರೋಡ್ಗೆ ಹೋಗಿ ಸಿಗ್ತೀನಿ. ಈ ರೋಡ್ ಆವಾಗಲೇ ರೆಕಾರ್ಡ್ ಮಾಡೋದು ಅಲ್ವಾ. ಏನೋ ಕೆಳಗೆ ಇಳಿದಿದ್ದೀವಿ, ಕರೆಕ್ಟ್. ಅದು ಮೇಲಕ್ಕೆ ಹೋಗೋದು ನಾನೇ ಮಚ್ಚಿಗೆ. ಸರಿ, ಹೈವೇಗೆ ಬಂದ್ವಿ. ಸತ್ಸಾಡ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ರಾಯಗಢ 30 ಇಲ್ಲಿಗೆ. ಯಪ್ಪ, 30 ಕಿಲೋಮೀಟ್ರು. ನಾನು 10 ನಿಮಿಷ ಅನ್ಸುತ್ತೆ ಅಷ್ಟೇ. ಅಲ್ಲೆಲ್ಲ ರೂಮ್ ಮಾಡಿಕೊಂಡು ನೋಡೋಣ. ಎರಡು ಚೆನ್ನಾಗಿದೆ, ನಾನಾ ಮಚ್ಚಿ ಮತ್ತು ಸತ್ಸಾಡ ಎರಡು ನೋಡೋ ಅಂಥ ಜಾಗನೇ. ಸತ್ಸಾಡ ಆ್ಯಕ್ಚುಲಿ ರೀಲ್ಸಲ್ಲಿ ಫೇಮಸ್ ಆಗಿತ್ತಲ್ಲ, ಅದೇನೆ ಚೆನ್ನಾಗಿದೆ ನೋಡಿ. ಈಗ ರಾಯಗಢ ಕಡೆ ಹತ್ತತ್ರ ಹೋದಕ್ಕೆ ಸಿಗ್ತೀನಿ. ಹೈವೇ ನಾನು ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಪ್ಪ, ಮಹಾತ್ ರಾಯಗಢ ಫೋರ್ಟು ಇಲ್ಲೇನಾ? ವಡ್ದಪ್ಪ, ಮನ್ಗಾಂವ್. ಮಹಾತ್ ಸಿಟಿ. ಇದೇ ಮಹಾತ್ ಸಿಟಿ ಅಷ್ಟೇ. ಆಮೇಲೆ ಥರ ಇಲ್ಲಿಂದು ಬೆಟ್ಟ, ಸೂರ್ಯ ಹೇಳೋದು ಮರ್ತೋಯ್ತು. ಫುಲ್ ಬಿಸಿಲೇ ಅಪ್ಪ ಇದ್ದಿದ್ದು. ಆಲ್ಮೋಸ್ಟ್ ಮಳೆ ಅದೇ ಆ ಬೆಟ್ಟದ ಸಾಲಲ್ಲಿ ಮಳೆ ಬಂತಷ್ಟೇ. ಅಲಿಬಾಗ್ 112. ಎಸ್, ರಾಯಗಢ ಫೋರ್ಟ್ ಇಲ್ಲೇ ರೈಟ್. ನಕ್ಕ ಹೈವೇ ರೈಟ್ ಇಕ್ಕವರಲ್ಲಪ್ಪ. ಓಕೆ, ಮುಂದೆ ಬಂದ್ವಾ? ವಾಟ್ ದ ಫೋ, ಮುಂದೆ ಬಂದ್ವಾ? ಪಾಯಿಂಟ್ ಇದೇನೆ. 2 ಸಿಂಹ ಲಾಂಛನಗಳಿತ್ತು.
ರೋಡ್ ಕೋರಿತಿದ್ದಾರೆ. ಯಪ್ಪ 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 ಏನು ಫ್ರೂಡಿಂಗ್. ರೋಡ್ ಚೆನ್ನಾಗಿದೆ ಮುಂದೆ. ಎಸ್ ಅದೇ ರಾಯಗಢ ಕಡೆ ಹೋಗೋದು. ಮುಂದೆ ಹೋದ್ಮೇಲೆ ಸಿಗುವ 5 ಕಿಲೋಮೀಟ್ರ್ ಏನೋ ಇದೆ ರಾಯಗಢ ಫೋರ್ಟ್ಗೆ. 5-10 ಎಷ್ಟೋ ಇದೆ. ಹೋಗ್ತಾ ಇಲ್ಲೂ ಫುಲ್ಲು ಎಲ್ಲ ಅಕ್ಕಪಕ್ಕನೇ ಬೆಟ್ಟ ಗುಡ್ಡಗಳಿದೆಲ್ಲ. ವಾವ್ ನೋಡಿ ಸಿಮೆಂಟ್ ರೋಡ್ ಹೆಂಗೆ ಹಾಕಿದ್ದಾರೆ. ಇದೆಲ್ಲ ಶಿವಾಜಿ ಅವರಿಗೆ ಹೆವಿ ಮರ್ಯಾದೆ ಗೌರವ ಎಲ್ಲ ಕೊಡ್ತಾರಲ್ಲಪ್ಪ, ಅದಕ್ಕೆ. ಓ ಓ ಓ ಓ ಅಪ್ಪ, ಹೋಗು ಹೋಗು ಹೋಗು. ರಾಕೆಲ್ಲಿ ಹೋಗ್ತಾವಣೆ ಅನಿಸುತ್ತೆ. ರಾಯಗಢ ಫೋರ್ಟು ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ ಇನ್ನು, ನೋಡೋಣ. ಸ್ಟೇಗೆ ಊಟಕ್ಕೆಲ್ಲ ಏನಾದ್ರು ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಅದೇ ಅನ್ಸುತ್ತೆ ನನ್ನ ಪ್ರಕಾರ ರಾಯಗಢ ಫೋರ್ಟ್. ರಾಯಗಢ ಫೋರ್ಟ್ ಒಳ್ಳೆ ರೋಡ್ಗಳು, ಸಿಮೆಂಟ್ ರೋಡ್ ಹಾಕೋರಲ್ಲ, ಸಿಮೆಂಟ್ ಟ್ಯಾಪಿಂಗ್, ಆಲ್ ವೆದರ್ ಗ್ರಿಪ್ ಇರುತ್ತೆ ಚೆನ್ನಾಗಿ. ಯಪ್ಪ ಇನ್ನು ಎಷ್ಟು ದೂರ ಅಂತಲೇ ಗೊತ್ತಿಲ್ಲ. 5-7 ಕಿಲೋಮೀಟ್ರ್ ಅಂದ್ಕೊಂಡಿದ್ದೀನಿ. ಅಲ್ಲಿಂದ 30 ಆಲ್ರೆಡಿ 30 ಬಂದ್ಬಿಟ್ಟಿದ್ದೀವಲ್ಲ, ಹಂಗೆ ಅರ್ಥನೇ ಆಗ್ತಿಲ್ಲ. ನೋಡೋಣ, ಸಿಗುವ ಸ್ವಲ್ಪ ಸಮಯದ ನಂತರ. ರಾಯಗಢದ್ದು ಫೋರ್ಟಿಗೆ ಬಂದಿದ್ದು ರೋಪಲ್ಲಿ ಹೋಗೋಣ ಅಂತ. ಎಂಟ್ರೆನ್ಸಲ್ಲಿ ಏನೋ ಇದಕ್ಕಿದ್ದಾರೆ, ಟಿಕೆಟ್ ಹೋಗೈತೆ. ಮ್ಯೂಸಿಯಮು ಫುಲ್ಲು ಒಳ್ಳೆ ಯಪ್ಪ. ಮೇಲಕ್ಕೆ ಹೋಗೋಕೆ ರೋಪಲ್ಲಿ ಬಂದಿದ್ದೀವಿ. ಹತ್ಕೊಂಡು ಹೋಗೋಕೆ ಟೈಮ್ ಇಲ್ಲ ಅಂತ, 2,000 ಸ್ಟೆಪ್ಸ್ ಇದೆ ಅಂತ ಅಂದರು. ಅದಕ್ಕೆ ಇದೊಳ್ಳೆ ಡಾಕ್ಯುಮೆಂಟ್ರಿ ಹೇಗಿರು ಲೇ ರಾಕಿ ಇವೆಲ್ಲ. ಏನು ರಾಕಿ ಇವೆಲ್ಲ ಅಲ್ಲಿ ಟೈಮ್ ಪಾಸ್ ಆಗಲಿ ಅಂತ ಹೋಗೋದಂತ. या महाकाय कातळात रायगडासारखी ही सुंदर वास्तू ज्या स्थापत्यकारानं निर्माण केली त्या हिरोजी इंदुलकरांची आहे. लोकमान्य बाळ गंगाधर टिळक यांनी पुढाकार घेऊन स्थापित केलेली ಟೈಮ್ ಪಾಸ್ ಆಗಲಿ ಅಂತ ಬರತಂಕ रायगडावरून आपला हेलिकॉप्टर समाधीच्या उजव्या हाताला ही दारुगोळ्याची अतिशय खोल अशी स्वच्छ पाण्याची टाकी. ಬೇಗ ಬೇಗ ಅನ್ಕೊಂಡು ಬೇಗ ಬೇಗ ಹೋಗ್ಬಿಡೋದ. हा वृक्षावर्त तलाव हा काळामध्ये ನೋಡಿ ಬಂತು. ನೋಡಿ ಬಂತು ನಮ್ಮ ರೈಡು. ಇಷ್ಟ ಅಡ್ಡ ಬಿಡೋದು ಬೇಗ ಬಿಡೋ. ಹಾಂ, ನಮ್ಮ ಪಾದಗಳನ್ನು ಇಟ್ಟು ಹೋಗುವುದು. ಒಳಗೆ ಹೋಗಿ ನಾನು ಕ್ರೇಜಿ ಅಂತ ಅಂದ್ಕೊಳ್ಳಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನಮ್ಮ
ಈಗ ಮಾಡ್ಕೊಂಡು ಈ ಕಡೆ ಬನ್ನಿ ಸ್ಟಿಕ್ ಇಡ್ಬೇಕು ಇಲ್ಲ ಪರವಾಗಿ ಕೊಡು ಸ್ಟಿಕ್ ಇಡ್ಬೇಕಾದ್ರೆ ಕೇಳ್ತಿಲ್ಲ ಸ್ಟಿಕ್ ವಿಡಿಯೋ ಮಾಡ್ತೀನಿ ಎಕ್ಸಿಟ್ ಆದ್ವಿ ಫೋಟೋ ಎಂಟ್ರಿ ಹಾಕ್ತಿದ್ದೀವಿ ನಾವು ಕಣಿ ಎಲ್ಲ ಗಲ 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 ಅಂತಿತ್ತು ಗುಲಾಬ್ ಜಾಮೂನ್ ಎಲ್ಲ ಲಾಸ್ಟಿಗೆ ಸ್ಲೋ ಆಯ್ತಲ್ಲ ಅವಾಗ ನೆಕ್ಸ್ಟ್ ಗುರು ಮಾತ್ರ ಸರಿ ಎಲ್ಲೋ ರೆಸ್ಟೋರೆಂಟ್ ಇಕ್ಕೋರಂತೆ ವಾವ್ ಇಷ್ಟೇ ಇರ್ತಾರೆ ಬಿಸ್ನೆಸ್ ಎವ್ರಿವೇರ್ ಇದು ದಾಟಕ್ಕೆ ಇಲ್ಲಿಂದ ಫೋರ್ಟ್ ಅನ್ಸುತ್ತೆ ಯಪ್ಪ ಬಂದ್ವಿ ಗುರು ಫೈನಲಿ ಸ್ವಲ್ಪ ಎಂಟ್ರಿ ಟಿಕೆಟಾ ಎಂಟ್ರಿ ಟಿಕೆಟಕ್ಕೆ ಹತ್ತುತ್ತಾ ಇದ್ದೀವಿ ಇಲ್ಲ ಕೈ ಸುಸ್ತಾಯಿತು 50 ಮೆಟ್ಲು ಹೀಗಿದೆ ವೆದರ್ ಹೋಗ್ತಾ ಇದ್ದೀವಿ ಯಾವುದೋ ಒಂದು ಜನರೇ ಕಾಣಿಸ್ತಾವ್ರೆ ಇದಕ್ಕೆ ನಾವು ವೀಕೆಂಡ್ಸ್ ಬರಲ್ಲ ನಾವು ಯಪ್ಪ ದೇವ್ರೆ ನೋಡಿ 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 ಯಪ್ಪ ಇದು ಹಿಂಗೆ ಹಂಗೆ ಹಿಂಗೆ ಯಪ್ಪ ವ್ಯೂ ಪಾಯಿಂಟಾ ಏನೋ ಅರ್ಥನೇ ಆಗ್ತಿಲ್ಲ ಇಲ್ಲಿ ಸೆಕೆ ಸಾಕಾಯ್ತು ಗುರು ಯಪ್ಪ ದೇವ್ರೆ ಸಾಕು ಬಿಡಿ ಅಯ್ಯೋ ಹಿಂಗಿದೆ ಇಲ್ಲಿ ಕಟ್ತಾವ್ರ ಕೆರೆ ಬೇರೆ ಇದೆ ಯಪ್ಪ ಕೆರೆ ಇದೆ ಇಲ್ಲಿ ಛತ್ರಪತಿ ಶಿವಾಜಿದ್ದು ಸ್ಟ್ಯಾಚು ಇದೆ ಇಲ್ಲಿ ನೋಡಿಕೊಂಡು ಯಪ್ಪ ಸಾಕ ಜನ ಇರೋದು ಯಪ್ಪ ಲೆಫ್ಟ್ ರೈಟ್ ಶಾಪಿಂಗ್ ಸ್ಟ್ರೀಟ್ ಅಂತೆ ಅವಾಗಿಂದು ಮಜ್ಜಿಗೆ ರಾಕಿ ಯಪ್ಪ ದೇವಸ್ಥಾನ ಇದೆಯಂತೆ ಹೋಗ್ತಾ ಇದ್ದೀವಿ ನೋಡೋಣ ರೈನ್ ಕೋಟ್ ಬಿಚ್ಚಿದ್ವಿ ಯಪ್ಪ ಅದೇ ಮೊನ್ನೆ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ ಛತ್ರಪತಿ ಶಿವಾಜಿ ಸಮಾಜ ಬಜಾರ್ಪೇಟೆ ಆಯಿತು ಆ್ಯಂಗಲ್ ಏನಾದ್ರು ಸೆಟ್ ಮಾಡಿ ತೆಗ್ದಿರಲ್ಲ ಏನೋ ಇರಬೇಕು ಬಜಾರ್ಪೇಟೆ ಸರಿ ಏನಕ್ಕೋ ಬಂದ್ವಿ ಟೆಂಪಲ್ ಭವಾನಿ
ಭವಾನಿ ದೇವಿ ದೇವಸ್ಥಾನ. ನಾನು ಕ್ರಾಸ್ ಹಾಕೊಂಡ್ಬರ್ತಿದ್ದೆ ನನಗೆ ಹಾಂ ನೀನು ಹೇಳಿದೆ ಮತ್ತೆ ಬೇರೆ ಭಾಷೆ ಹೇಳೋದು ನಾನು. ಕೂತ್ಕೊಂಬಿಟ್ಟು ನೀವೇ ಅಷ್ಟೇ. ಯಾವುದೋ ಜಗದೀಶ್ವರ ಟೆಂಪಲ್, ಶಿವನ ದೇವಸ್ಥಾನ. ಯಾವೇನು ಸ್ನಾನ ಮಾಡಿಲ್ಲ. ಕೇಳ್ಕೊಂತೀವಿ ಬರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ ಇದೆ. ಸಮಾಧಿ ಕಟ್ಟೋರೆ ಒಕ್ಟಾಗನಲ್ ಶೇಪಲ್ಲಿ. ಹಾಂ ಯಪ್ಪ ಇದೆ ನೋಡ್ಕೊಂಬಿಡಿ. ಸಂಭಾಜಿ ಇದೆ. ಓ ಸಂಭಾಜಿ ಮಹಾರಾಜ್ ಫೇವ್ರೆಟ್ ಡಾಗ್ ಅವರಿಬ್ಬರು ಮಧ್ಯೆ ಕಾಣಿಸ್ತಿದೆಯಲ್ಲ ಅದು ಇದೆ ಅನ್ಸುತ್ತೆ ಮುಖ್ಯ ದ್ವಾರ. ಎಸ್ ಮೇ ಬಿ ನಾಟ್, ನೋಡೋಣ. राज सदार तो फक्त आतमध्येच आहे. राज सदार इदेन मुख्य द्वार. ಮುಖ್ಯ ದ್ವಾರ ಹೋಗ್ಬೇಕಾ ಒಳಗೆ? ಬೇಡ, ಅದೇನೇ ಅಲ್ವಾ. ಶೂ ಹಾಕೊಂಡು ಹೋಗಿದಾರಲ್ವಾ? ಹಾಂ ಮತ್ತೆ ಹಾಕೊಂಡು ಹೋಗೋಣ. ಹೋಗ್ಬೋದಾ? ಮುಖ್ಯ ದ್ವಾರ. ಶಿವಾಜಿ ಮಹಾರಾಜರು ಪುಣ್ಯವಸ್ತು ಎಳ್ದಿದ್ದಿಲ್ಲೇ ಅಂತೆ. ಅದಕ್ಕೆ ಕೋಟೇಶ್ವರ ಮಸಂದ ಕನ್ನಡದವ್ರು ಇಲ್ಲೇ ಅವ್ರು ನೋಡು, ಗೈಡ್ ತಗೊಂಡು ಕೇಳಿಸ್ಕೊಂತವ್ರು. ಅಷ್ಟೇ ಮುಗೀತು, ನಾವು ಹೋಗ್ತೀವಿ ಇನ್ನು. ಇಲ್ಲೇ ಇದೇ ಪ್ಯಾಲೇಸು ಮಲ್ಕೊಂಡಿದ್ದಾಗ ಅದೇ ಇಲ್ಲೇ ಪ್ಯಾಲೇಸ್ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇದೇ ಪ್ಯಾಲೇಸ್ ಇದೆ, ಒಡೆದೋಗಿದೆ ಎಲ್ಲ, ಎತ್ಕೊಂಡು ಹೋಗ್ಬಿಟ್ಟವ್ರೆ. ಬಾ ಇಲ್ಲೇ ಅಂತೆಲ್ಲ ಕೊನೆ ಉಸಿರು ಎಳ್ದಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್ ಅಷ್ಟೇ. ಬ್ಯಾಕ್ ಸೈಡ್ ಆಫ್ ರಾಜ್ ಸದಾರ್. ಅಪ್ಪ ಜನ ಸಾಗರ. ಸಂಡೇನೇ ಇವತ್ತು. ನೀಗೇನು ಡೇಸ್ ಲೆಕ್ಕ ಹಾಕಂತಿಲ್ಲ ನೀನು? ಅಲ್ಲ ಡೈಲಿ ಸಾಧ್ಯನೇ ಇಲ್ಲ ಬರೋಕ್ಕೆ. ಬರೀ ನಮ್ಮ ಥರ ಅನ್ಎಂಪ್ಲಾಯ್ಡ್ ಬರಬೇಕಷ್ಟೇ. ಅಯ್ಯೋ